ಕಾಟೇರ ಹವಾ ಹೆಂಗಿದೆ ಯೋಚನಾ? ಈ ಬಾಸ್ಗೋಸ್ಕರ ನಾವು ಪ್ರಾಣ ಕೊಡೋಕೆ ನಾವು ಯಾವತ್ತೂ ಕಮ್ಮಿ ಆಗೋದಿಲ್ಲ. ಆಕ್ಚುಲಿ ನಾನು ಆಂಧ್ರದನು. ಓಕೆ, ಐ ಆಮ್ ಫ್ಯಾನ್ ಆಫ್ ಡಿ ಬಾಸ್. ಹೇಳಕ್ಕೆ ಆಗಲ್ಲ ಸರ್. ಬರಿಯ ಫಿಲಮ್ ಅಲ್ಲೇ ಹವಾ ಐತೆ, ಹವಾ ತಡೆಯಕ್ಕೂ ಆಗಲ್ಲ ಅಷ್ಟೇ. ಅದು ಕರ್ನಾಟಕದಲ್ಲಿ ಡಿ ಬಾಸ್ ಬಗ್ಗೆ ಹೇಳ್ಬೇಕು. ಮಾಡ್ತಾ ಇದೆ. ಅದನ್ನೇ ಹೇಳಿ ಡಿ ಬಾಸ್ ಅಲ್ವಾ, ಓಡಲೇಬೇಕು, ಓಡಿಸ್ತೀವಿ. ಓಕೆ ಬ್ರೋ, ಕಾಟೇರ ಹವಾ ಹೇಗಿದೆ ಬ್ರೋ? ಕಾಟೇರ ಹವಾ ಇರುತ್ತೆ. ನಾವು ಯಾವತ್ತೂ ಕಮ್ಮಿ ಆಗೋದಿಲ್ಲ. ಆಕ್ಚುಲಿ ನಾನು ಆಂಧ್ರದನು. ಓಕೆ, ಐ ಆಮ್ ಫ್ಯಾನ್ ಆಫ್ ಡಿ ಬಾಸ್. ಓಕೆ, ಹೇಳ್ತಾ ಇದೀನಲ್ಲ, ರೇಂಜ್ ಆಗಿರುತ್ತೆ. ಬಂದು ನೋಡ್ರಿ. ನೀವು ಫಸ್ಟ್ ಶೋ ನೋಡ್ತೀರಾ ಬ್ರೋ? ನೋಡ್ತೀವಿ. ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ಓಕೆ, ಸೊ ಈಗ ಸಲಾರ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಕಾಟೇರೆ ಬರ್ತಿದೆ. ಸೊ ಯಾವ್ದು ಹವಾ ಇರುತ್ತೆ ಬ್ರೋ? ಆಬ್ವಿಯಸ್ಲಿ ಡಿ ಬಾಸ್ ದೇ ಹವಾ ಇರುತ್ತೆ. ಮಂಡ್ಯದಲ್ಲಿ ನಿನ್ನೆ ಒಂದು ಈವೆಂಟ್ ಆಗಿದೆ, ಸಾಂಗ್ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಸಾಂಗ್. ಯಾರ್ ಫ್ಯಾನ್ ನೀವು? ಓಕೆ, ಸೊ ಕಾಟೇರ ಹವಾ ಹೇಗಿದೆ ಬ್ರೋ? ಅದು ಕರ್ನಾಟಕದಲ್ಲಿ ಡಿ ಬಾಸ್ ಬಗ್ಗೆ ಹೇಳ್ರಿ. ಓಕೆ, ಮಾತಾಡಂಗಿಲ್ಲ ಅಷ್ಟೇ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಬ್ರೋ? ಓಕೆ, ಸೊ ಸರ್ ಈಗ ಸಲಾರ್ ಓಡ್ತಾ ಇದೆ, ನೆಕ್ಸ್ಟ್ ಇಲ್ಲ ಏನಿಲ್ಲ, ಕರ್ನಾಟಕದಲ್ಲಿ ಕಿಂಗ್ ಯಾರು? ಡಿ ಬಾಸ್ ಒಬ್ರೆ. ಓಕೆ, ಮನೆ ಹೋಯ್ತಿರ್ಬೇಕು ಅಷ್ಟೇ, ಮನೆಗೆ ಹೋಯ್ತಿರ್ಬೇಕು. ಓಕೆ, ಸೊ ಡಿ ಬಾಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಡಿ ಬಾಸ್ ಒಂದೇ ಒಂದು ಡೈಲಾಗ್ ಕೇಳಿ ಬ್ರೋ. ಡಿ ಬಾಸ್ ಕಾಯ್ತಾ ಇದ್ದಾರೆ ಜನಗಣನೆ. ಅದು ರಿಲೀಸ್ ಆದ್ರೆ ಹವಾನೇ ಬೇರೆ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಮಾತಾಡಿದ್ರು. ತುಂಬಾ ದಿವಸದಿಂದ ಕಾಯ್ತಾ ಇರುವಂತ ಸಿನಿಮಾ ಇದು. ಮಂಡ್ಯದಲ್ಲಿ ರಿಲೀಸ್ ಆಯ್ತಲ್ಲ ನೋಡಿ, ರಿಲೀಸ್ ಆಯ್ತಲ್ಲ. ಹೌದು, ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರು ಮಾತ್ರ. ಓಕೆ, ಡಿ ಬಾಸ್ ನೆಕ್ಸ್ಟ್ ಫಿಲಮ್ ನಾವು ಕಾಯ್ತಾ ಇರ್ತೀವಿ ಯಾವಾಗ್ಲೂ ಅಷ್ಟೇ. ಡಿ ಬಾಸ್ಗೋಸ್ಕರ ನಾವು ಪ್ರಾಣ ಕೊಡೋಕೆ ಎಲ್ಲ ಆಗುತ್ತೆ, ಅಭಿಮಾನ ಇಟ್ಕೊಂಡಿರುವಂಥವ್ರು. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಟೇರ ಮೂವಿ ಅನ್ನೋದು ಅದೇ ಥರ. ಡಿ ಬಾಸ್ ಅಂದ್ರೇನೆ ಒಂದು ದೊಡ್ಡ ಸಮುದ್ರ ತರ, ಅಲೆಗಳು ಬೀಳ್ತಾರೆ. ಇದಕ್ಕೆ ಯಾರು ಆಗಲ್ಲ. ಯಾವ್ದೇ ಮೂವಿ ಬಂದ್ರು ಅದು ಅಲೆ ತರ ಎಲ್ಲಾ ಮೂವಿನೂ ಓಡ್ಕೊಂಡು. ಹೌದು, ಸಲಾರ್ ಮೂವಿ ರಿಲೀಸ್ ಆಗಿದೆ, ಈಗ ಕಾಟೇರ ರಿಲೀಸ್ ಆಗ್ತಿದೆ, ಅದ್ರ ಬಗ್ಗೆ ಸಲಾರ್ ನಂಗೆ ಗೊತ್ತಿಲ್ಲ ಬ್ರೋ, ಅದು ಬೇರೆ ಬಗ್ಗೆ. ಕನ್ನಡ ಅಭಿಮಾನಿ, ಕನ್ನಡ ಈಗ ಕಲಾಗ ಉಳುತ್ತಾ ಅಥವಾ ಕಾಟೇರ ಉಳುತ್ತಾ? ಕಾಟೇರ ಅವರು ಓಕೆ, ಸೆಲೆಬ್ರಿಟಿಗಳು ಯಾವ ಸರಿ ಬ್ರೋ. ಈಗ ಹಂಗೆ ಈಗ ನಮ್ಮ ಇಡೀ ಕರ್ನಾಟಕ ಜನರಲ್ಲಿ ಇರ್ತದೆ ಹಂಗೆ ಮನೆ ಐತೆ. ಕಾಟೇರ ಸೂಪರ್ ಆಗೈತೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸಲಾರ್ ಅಷ್ಟಕ್ಕೆ ಐತೆ.